ಹನಿ ಟ್ರ್ಯಾಪ್ ಕಹಾನಿಗೆ ಸಂಬಂಧಪಟ್ಟಂತೆ ತನಿಖೆಗೆ ಎಳ್ಳು ನೀರು ಬಿಡುವಂತಹ ಸಿದ್ಧತೆಯಲ್ಲಿ ಆ ದಾರಿಯಲ್ಲಿ ಸರ್ಕಾರ ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಕಾಸ್ ಆಫ್ ಆಕ್ಷನ್ ಇಲ್ಲದೆ ತನಿಖೆ ಹೇಗೆ ವಹಿಸುತ್ತೆ ಸರ್ಕಾರ ಅನ್ನೋದು ಪ್ರಶ್ನೆ. ರಾಜಣ್ಣ ಪ್ರಸ್ತಾಪ, ಸದನದ ಆಸ್ತಿ ಎಂಬ ಹೊಸ ವರಸೆ ಶುರುವಾಗ್ತಾ ಇದೆಯಾ? ಆಲ್ರೆಡಿ ಶುರುವಾಗಿದೆ. ಸ್ಪೀಕರ್ ಕೊಟ್ಟರಷ್ಟೇ ಸುಮೋಟೋ ಕೇಸ್ ಎಂಬುದು ಸರ್ಕಾರದ ನಿಲುವು ಯಾಕೆ? ಸಹಜವಾಗಿ ಸದನದಲ್ಲಿ ಮಾತಾಡಿದ್ದನ್ನ ಫ್ಲೋರ್ ಹೌಸಲ್ಲಿ ಯಾರ ಬಗ್ಗೆ ಏನೇ ಬೈದ್ರು ಕೂಡ ಅದನ್ನ ಸುಮೋಟೋ ಕೇಸ್ ಹಾಕೊಳ್ಳೋದಕ್ಕೆ ಬರಲ್ಲ. ಅದೊಂದು ಪ್ರೊಟೆಕ್ಷನ್ ಇದೆ ಜನಪ್ರತಿನಿಧಿಗಳಿಗೆ, ಅದನ್ನೇ ಇಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ಇವ್ರು ನೆನ್ನೆ ಹೋಗ್ಬಿಟ್ಟು ಕೊಟ್ಟಿರೋದು ಮನವಿ ಪತ್ರ. ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ಕೇಸನ್ನ ಪರಮೇಶ್ವರ್ ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ಮನವಿ ಪತ್ರ ಕೊಟ್ಟಾಗ್ಲೇ ಇಡೀ ಪ್ರಕರಣ ಮುಗಿತ್ ಬಿಡಿ ಅಂತಾನೆ ಹೇಳಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅಂಗಳದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಕೇಸ್ ಸದ್ಯಕ್ಕಿದೆ. ಚೆಂಡು ಇಲ್ಲಿದೆ. ರಾಜಣ್ಣ ಕೊಟ್ಟ ಮನವಿಯಲ್ಲಿ ಯಾರ ಮೇಲ್ ಕೂಡ ಆರೋಪ ಮಾಡಿಲ್ಲ. ಆ ಮನವಿ ಪತ್ರವನ್ನು ನೋಡಿದಾಗ ಅದು ಮನವಿನೋ ಅಥವಾ ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ, ಸದನದ ಪ್ರಸ್ತಾಪದ ಬಗ್ಗೆ ಹೆಚ್ಚು ಉಲ್ಲೇಖ ಇದೆ. ರಾಜಣ್ಣ ಮನವಿಯಲ್ಲಿ ತಮ್ಮ ಮೇಲಿನ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿದೆ. ಆದರೆ ಯಾವುದೇ ಸಾಕ್ಷಿ ಮತ್ತು ಪುರಾವೆಗಳು ನನ್ನ ಬಳಿ ಇಲ್ಲ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಹಾಗಾದರೆ ಸಚಿವ ರಾಜಣ್ಣ ಮನವಿಯನ್ನೇ ದೂರಾಗಿ ಕನ್ವರ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ಉನ್ನತ ಮಟ್ಟದ ತನಿಖೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆಯಾ? ಸೃಷ್ಟಿಯಾಯ್ತಾ ಅಥವಾ ಸೃಷ್ಟಿ ಮಾಡಲ್ಪಡ್ತಾ? ಮೇಲ್ನೋಟದ ತನಿಖೆಗಷ್ಟೇ ಸೀಮಿತಗೊಳಿಸಿ ಕೇಸನ್ನು ಕ್ಲೋಸ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಈಗ ಪ್ರೀ ಡಿಸೈಡೆಡ್ ಆಗಿ ಈ ಕೇಸನ್ನು ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇಡೀ ಕೇಸ್ ಆಗ್ತಾ ಇರುವಂತಹ ಹಾದಿ ನೋಡಿದ್ರೆ ಆಲ್ರೆಡಿ ಇಟ್ ಇಸ್ ಪ್ರೀ ಡಿಸೈಡೆಡ್. ಹಳ್ಳ ಹಿಡಿಸಬೇಕು, ಮಾತುಕತೆ ಮೂಲಕ ಯಾರ್ಯಾರಿಗೆ ಏನೇನು ಸಂದೇಶ ಕೊಡಬೇಕಾಗಿತ್ತು ಕೊಟ್ವಿ, ಇನ್ನು ಮುಗೀತು, ಎಳೆಯೋದು ಬೇಡ ಅನ್ನೋ ದಾಟಿನಲ್ಲೇ ನೆನ್ನೆ ಪರಮೇಶ್ವರ್ ಮತ್ತು ರಾಜಣ್ಣ ಮಾತಾಡ್ದಂಗಿತ್ತು. ಮಮತಾ, ಹೌದು. ಯಾಕೆಂದ್ರೆ ರಾಜಣ್ಣ ಅವರು ಸದನದಲ್ಲಿ ಮಾತನಾಡಿದ ರೋಷಾವೇಶದಲ್ಲಿ ನಿನ್ನೆ ಮಾತನಾಡಿದಂತಹ ಮಾತುಗಳನ್ನು ನೋಡಿದ್ರೆ ಬಹುಶಃ ಸರ್ಕಾರಕ್ಕೆ ಈ ಒಂದು ಕೇಸನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳನ್ನ ಮಾಡಲಿಕ್ಕೆ ಮುಂದಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸದನದಲ್ಲಿ ರಾಜಣ್ಣ ಅವರು ನನ್ನ ಬಳಿ ಎಲ್ಲಾ ಸಾಕ್ಷಿ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ನಿನ್ನೆ ರಾಜಣ್ಣ ಅವರು ಉಲ್ಟಾ ಹೊಡೆದು ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮುಂದುವರೆದು ನಾನು ದೂರು ಕೊಡ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ರಾಜಣ್ಣ ಅವರು ಹೇಳಿದ್ರು. ಆದ್ರೆ ನಿನ್ನೆ ಪರಮೇಶ್ವರ್ ಅವರಿಗೆ ದೂರು ಕೊಟ್ಟಿಲ್ಲ, ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ಮನವಿ ಪತ್ರದಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇನ್ನೊಂದು, ಗೃಹ ಸಚಿವರು ನಿನ್ನೆ ಆ ಮನವಿ ಪತ್ರವನ್ನ ದೂರಿನ ಪತ್ರವಾಗಿ ಕನ್ವರ್ಟ್ ಮಾಡ್ಕೊಳ್ಬಹುದಾಗಿತ್ತು. ಅದನ್ನು ಕೂಡ ಮಾಡದೆ ಚಾಣಾಕ್ಷ ನಡೆಯನ್ನ ಪರಮೇಶ್ವರ್ ಅವರು ಅನುಸರಿಸಿರುವಂತದ್ದು. ಸುಮೋಟೋ ಕೇಸ್ ಹಾಕೊಳ್ಳೋದಕ್ಕೆ ಸದನದಲ್ಲಿ ನಡೆದಿರೋದು ಬರೋದಿಲ್ಲ. ಒಂದ್ ವೇಳೆ ಸ್ಪೀಕರ್ ಅವರೇನಾದ್ರೂ ನಮಗೆ ದೂರು ಕೊಟ್ರೆ ನಾವು ಕೇಸ್ ಹಾಕೊಳ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಿರೋದ್ರಿಂದ ಅಂಗಳದಂದ್ರೆ ಸ್ಪೀಕರ್ ಅವರ ಮುಂದಕ್ಕೆ ಈ ಕೇಸನ್ನ ತೆಗೆದುಕೊಂಡು ಹೋಗಿದ್ದಾರೆ. ಒಂದ್ ವೇಳೆ ಸ್ಪೀಕರ್ ಅವರೇನಾದ್ರೂ ದೂರು ಕೊಡ್ಲಿಲ್ಲ ಅಂದ್ರೆ ಈ ಕೇಸ್ನ ಕತೆ ಮುಗಿತು ಅನ್ನುವಂತ ಲೆಕ್ಕಾಚಾರದಲ್ಲೇ ಇದೆ. ರಾಜಣ್ಣ ಅವರ ವರ್ತನೆ, ಪರಮೇಶ್ವರ್ ಅವರ ಹೇಳಿಕೆ, ಸರ್ಕಾರದ ನಡೆಯನ್ನ ನೋಡಿದ್ರೆ ಬಹುಶಃ ಈ ಕೇಸ್ ಇಲ್ಲಿಗೆ ಮುಗಿಸೋಣ ಅನ್ನುವಂತ ಹಂತದಲ್ಲಿ ಬಂದಂತೆ ಕಾಣ್ತಿದೆ. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆ ಕೇಸ್ ಇದೆ, ಅದರನ್ನ ನೋಡಿಕೊಂಡು ಸರ್ಕಾರ ಯಾವ್ದಾದ್ರು ನಿರ್ಧಾರ ಮಾಡುತ್ತಾ ಅನ್ನುವಂಥದ್ದನ್ನು ನೋಡ್ಬೇಕು. ಮುಂದುವರೆದು ಗುರುವಾರ ಕ್ಯಾಬಿನೆಟ್ ನ ಸಭೆ ಇರುವಂತದ್ದು. ಆ ಒಂದು ಸಭೆಯಲ್ಲಿ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತನಿಖೆಗೆ ಮಾಡಿಸ್ತೀವಿ ಅಂತ ಹೇಳಿರೋದ್ರಿಂದ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರ, ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೊಟ್ಟಿರುವಂತ ವಿಚಾರ ಚರ್ಚೆ ಆಗಬಹುದು. ಒಂದ್ ವೇಳೆ ಅಲ್ಲೇನಾದ್ರೂ ತನಿಖೆ ಆಗ್ಲೇಬೇಕು ಅನ್ನುವಂಥದ್ದಾದ್ರೆ ಯಾವ್ದಾದ್ರು ಒಂದು ತನಿಖೆಯನ್ನ ಮಾಡಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬಹುದು. ಇಲ್ಲ ಅಂತಂದ್ರೆ ಏನು ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳು ನಡೀತಾ ಇದ್ದೇವೆ ಅನ್ನುವ ಮಾತುಗಳಿಗೆ ಪುಷ್ಟಿ ಸಿಗೋದಂತೂ ಸತ್ಯ. ಮಮತಾ, ರೈಟ್. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕಂತೂ ಇವಾಗ ಇಷ್ಟ ಆಗಿದೆ. ಆದರೆ ರಾಜ್ಯದ ಜನ ಈ ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ನಾನು ಸ್ವೀಕಾರ ಮಾಡಿದ್ದೇನೆ. ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದು ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬಹುದಾಗಿದೆ, ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲೂ ಹೇಳಿದ್ದೀನಿ. ಅಪರಿಚಿತರು ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗೀಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ತೋರ್ಸಿದ್ರೆ ಗುರ್ತಿಡ್ತೀನಿ, ಎಲ್ಲಿಗೆ ಹೋಗ್ತೀನಿ, 30ನೇ ತಾರೀಕು ಕಳಿಬೇಕು. ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ಅದು ಎಲ್ಲ ಸುಳ್ಳು ವದಂತಿ ಆಧಾರದ ಮೇಲೆ ಹಾಕಿರ್ತಕ್ಕಂಥ PAL.